ಸೊ ಫೆಬ್ರವರಿ 16 ಮಂಡೇ ಮಾರ್ಕೆಟ್ ಯಾವ ರೀತಿ ಇರುತ್ತೆ? ಇವತ್ತು ಮಾರ್ಕೆಟ್ ಒಂದು ಒಳ್ಳೆ ಸೈಕಾಲಜಿ ಲೆವೆಲ್ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸಿಂಗ್ ಅನ್ನೋದನ್ನ ಕೊಟ್ಟಿದೆ. ಸೊ ಮಾರ್ಕೆಟ್ ಇನ್ನೂ ಇಲ್ಲಿ ಬಿಯರಿಶ್ ಮೂಮೆಂಟ್ ತರನೇ ಕಾಣಿಸ್ತಿದೆ. ಇವತ್ತು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದೇ ಒಂದು ಮೂಮೆಂಟ್ ನೋಡ್ಕೊಂಡು ಒಂದು ಟ್ರೇಡ್ ನ ಪ್ಲಾನ್ ಮಾಡಿದ್ವಿ. ಅದು ಟಾರ್ಗೆಟ್ ಕೂಡ ಹಿಟ್ ಆಗಿತ್ತು. ನಿಮ್ಗೂ ಟೆಲಿಗ್ರಾಮ್ ಲಿಂಕ್ ಬೇಕು ಅಂದ್ರೆ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಂಡು ಬಯೋದಲ್ಲಿ ಲಿಂಕ್ ಇದೆ. ಇನ್ನ ಸ್ಟಾಕ್ ವಿಷಯಕ್ಕೆ ಬರೋದಾದ್ರೆ ಮೊದಲನೆಯ ನ್ಯೂಸ್ ಬಂದ್ಬಿಟ್ಟು ರಿಲಯನ್ಸ್ ಇಂಡಸ್ಟ್ರಿಯಿಂದ ಬರ್ತಿದೆ. ಏನಪ್ಪಾ ಅಂದ್ರೆ ರಿಲಯನ್ಸ್ ಅವ್ರಿಗೆ US ಇಂದ ಲೈಸೆನ್ಸ್ ಅನ್ನೋದು ಸಿಕ್ಕಿದೆ ವೆನೆನ್ಸುಲಾ ಆಯಿಲ್ ನ ಪರ್ಚೇಸ್ ಮಾಡೋದಕ್ಕೆ. ಇದರಿಂದ ಕ್ರೂಡ್ ಕಾಸ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಈ ಒಂದು ಸ್ಟಾಕ್ ಅಲ್ಲಿ ಅಪ್ಸೈಡ್ ಮೂವ್ಮೆಂಟ್ ಬರೋದನ್ನ ನೋಡ್ಬೋದು. ಇನ್ನ ಎರಡನೆಯ ಸ್ಟಾಕ್ ಕಡೆ ಹೋಗೋದಾದ್ರೆ ಜಿಂದಾಲ್ ಸ್ಟೀಲ್ಸ್ ಇಂದ ನ್ಯೂಸ್ ಬರ್ತಿದೆ. ಏನಂದ್ರೆ ಜಿಂದಾಲ್ ಅವರು ಇಂಡಿಯನ್ ರೈಲ್ವೆ ಅವ್ರ ಜೊತೆ ಸೇರ್ಕೊಂಡು ಸ್ಟೈನ್ಲೆಸ್ ಸ್ಟೀಲ್ ಸಾಲ್ಟ್ ಕಂಟೈನರ್ ನ ಪ್ರೊಡ್ಯೂಸ್ ಮಾಡಬೇಕು ಅನ್ಕೊಂಡಿದ್ದಾರೆ. ಇದರಿಂದ ಆರ್ಡರ್ಸ್ ಅನ್ನೋದು ತುಂಬಾನೇ ಸಿಗುತ್ತೆ. ಈ ಒಂದು ಸ್ಟಾಕ್ ಅಲ್ಲಿ ನಾಳೆ ಸ್ವಲ್ಪ ಪಾಸಿಟಿವ್ ಮೂವ್ಮೆಂಟ್ ನ ಮಂಡೇ ನೋಡ್ಬೋದು. ಇನ್ನ ಮಾರ್ಕೆಟ್ ಓಪನ್ ಆಗದೆ ಫೆಬ್ರವರಿ 16 ಮಂಡೇ. ನಮ್ಮ ಹತ್ರ ಇನ್ನು ಸಾಟರ್ಡೆ ಸಂಡೇ ಟೈಮ್ ಇದೆ. ಸೊ ಸಾಟರ್ಡೆ ಸಂಡೇ ಯಾವುದೇ ಇಂಪಾರ್ಟೆಂಟ್ ಅಪ್ಡೇಟ್ ಬಂದರೂ ನನ್ನ ಒಂದು ಸ್ಟೋರಿಲಿ ಅಪ್ಡೇಟ್ ಆಗಿರುತ್ತೆ. ಸೊ ಈ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.